Next, dear students, so these are the two problems for your homework. So first one is cos inverse of 12 by 13 plus sin inverse of 3 by 5 equals sin inverse of 56 by 66. ನಿಮ್ಗೆ ಆಲ್ರೆಡಿ ಫೆಮಿಲಿಯರ್ ಇದ್ದೀರಾ, 3 ಪ್ರಾಬ್ಲಮ್ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ನಿಮಗೆ ಇಲ್ಲಿ ನೋಡಿ RHS ಇನ್ ಟರ್ಮ್ಸ್ ಆಫ್ ಸೈನ್ ಇದೆ, LHS ಪಾಸಿಟಿವ್ ಇದೆ. ಯಾವ ಫಾರ್ಮಲ್ಲಿಗೆ ಹೋಗ್ತೀರಾ? RHS ನೋಡ್ಕೊಂಡ್ಬಿಟ್ಟು ಸೈನ್ ಇದೆ, ಅಲ್ಲಿ ಸೈನ್ ಇನ್ವರ್ಸ್ ಇರೋದ್ರಿಂದ ನೀವು ಕಾಂಪೌಂಡ್ ಆ್ಯಂಗಲ್ ಯಾವುದಕ್ಕೆ ಹೋಗಬೇಕು? ಸೈನ್ ಆಫ್ A ಪ್ಲಸ್ ಬಿ, LHS ಪ್ಲಸ್ ಇರೋದ್ರಿಂದ ಸೈನ್ ಆಫ್ A ಪ್ಲಸ್ ಬಿಗೆ ಹೋಗ್ತೀರಾ. ವಾಟ್ ಈಸ್ ದ ಕಾಂಪೌಂಡ್ ಆ್ಯಂಗಲ್ ಆಫ್ ಸೈನ್ ಆಫ್ A ಪ್ಲಸ್ ಬಿ? ಸೈನ್ A ಕಾಸ್ ಬಿ ಪ್ಲಸ್ ಕಾಸ್ A ಸೈನ್ ಬಿ. ಬೈ ಯೂಸಿಂಗ್ ದ ಐಡೆಂಟಿಟಿ ಕನ್ವರ್ಟ್ ಮಾಡ್ಕೊಳ್ಳಿ. ಅಲ್ಲಿ ಕಾಸ್ ಸೈನ್ ಎರಡೂ ಇದೆ. ಸೊ ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡಿ ಐಡೆಂಟಿಟೀಸ್ನ ಬಳಸಿ ಸೊ ಕನ್ವರ್ಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದ್ದೆ ಆದರೆ ನಿಮಗೆ RHS ಸೂತ್ರ ಈಸಿಯಾಗಿ ಅಪಿಯರೆನ್ಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬಂದು ಆಲ್ರೆಡಿ ನಿಮಗೆ ಐಡೆಂಟಿಟಿನೇ ಪ್ರೂವ್ ಮಾಡಿದ್ದೀನಿ ಮತ್ತು ಇದಕ್ಕೆ ರಿಲೇಟೆಡಾಗಿ ಸೊ ಪ್ರಾಬ್ಲಮ್ಸ್ ಮಾಡಿದ್ದೀನಿ. ಇದೊಂದು ಆಗಿರಲಿಲ್ಲ. ಸೊ ಇದನ್ನು ಕೂಡ ಹೋಮ್ವರ್ಕ್ ಕೊಡ್ತಾಯಿದ್ದೀನಿ. ಸೊ ಏನಿದೆ ಪ್ರಾಬ್ಲಮ್ಮು? ವ್ಯಾಲ್ಯೂಸ್ನ ನಾನು ಹೇಳ್ತೀನಿ, ಕರೆಕ್ಟಾಗಿ ಸ್ಪಷ್ಟವಾಗಿ ಬರ್ಕೊಳ್ಳಿ, ತಪ್ಪು ಬರ್ಕೊಳಕ್ಕೆ ಹೋಗ್ಬೇಡಿ. ಸೊ ನಂಬರ್ಗಳ್ನ ನೀವು ವೇರಿಯೇಷನ್ಸ್ ಮಾಡಿಕೊಂಡ್ರೆ ಸೊ ರಿಸಲ್ಟ್ಸ್ ನಿಮಗೆ ಕರೆಕ್ಟಾಗಿ ಅಪಿಯರೆನ್ಸ್ ಆಗೋದಿಲ್ಲ. ಓಕೆ, ಸೊ ದಟ್ ಪ್ರಾಬ್ಲಮ್ಸ್ ಈಸ್ ಪ್ರೂವ್ ದಟ್ tan inverse of 1 by 5 plus tan inverse of 1 by 7 plus tan inverse of 1 by 3 plus tan inverse of 1 by 8 equals pi by 4 ಅಂತ ಪ್ರೂವ್ ಮಾಡಬೇಕು. ಹೇಗೆ ಮಾಡೋದು ಪ್ರಾಬ್ಲಮ್ಮು? LHSನ ಕನ್ಸಿಡರ್ ಮಾಡ್ತೀರಾ. ಫಸ್ಟು ಇವೆರಡು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಟ್ಯಾನಿಗೆ, ಸೊ tan inverse of x ಪ್ಲಸ್ tan inverse of y ಫಾರ್ಮುಲಾ ಹಾಕ್ಕೊಂಡು ಸಿಂಪ್ಲಿಫೈ ಮಾಡ್ತೀರಾ ಬೈ ಯೂಸಿಂಗ್ ದ ಫಾರ್ಮುಲಾ. ಈ ಎರಡು ರೇಷಿಯೋ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಆದಮೇಲೆ ಮತ್ತು ಇನ್ನೆರಡಕ್ಕೆ ಏನು ಮಾಡ್ತೀರಾ? ಅಗೇನ್ ದ ಸೇಮ್ ಫಾರ್ಮುಲಾ, ದಟ್ ಈಸ್ tan inverse of x ಪ್ಲಸ್ tan inverse of y ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ ಸೊ ನಿಮಗೆ ಎರಡು ಉತ್ತರ ಬರುತ್ತೆ. ಆ ಎರಡೂ ಉತ್ತರನ ಕ್ಲಬ್ ಮಾಡಿಬಿಟ್ಟು ಒನ್ಸ್ ಅಗೇನ್ ಯು ಡೂ ದ ಪ್ರಾಬ್ಲಮ್ ಬೈ ಯೂಸಿಂಗ್ ದ ಸೇಮ್ ಫಾರ್ಮುಲಾ, ದಟ್ ಈಸ್ tan inverse of x ಪ್ಲಸ್ tan inverse of y ಈಕ್ವಲ್ಸ್ tan inverse of x ಪ್ಲಸ್ y ಡಿವೈಡ್ ಬೈ 1 ಮೈನಸ್ x ಇಂಟು y. ಸೊ ಸಿಂಪ್ಲಿಫಿಕೇಷನ್ಸ್ ಕರೆಕ್ಟಾಗಿ ಮಾಡ್ಕೊಳ್ಳಿ. LCM ತೊಗೊಳೋದೆಲ್ಲ ನೀಟಾಗಿ ಮಾಡಿಕೊಂಡ್ರೆ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ? pi by 4 ಬರುತ್ತೆ. ಓಕೆ, ಅರ್ಥ ಆಗಿದೆಯಾ? ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ನಾನೆಲ್ಲ ಏನೇನು ಕ್ಲಾಸಸ್ ಮಾಡ್ತಾಯಿದ್ದೀನಿ ಅದಷ್ಟು ನೀವು ರಫ್ ಇಟ್ಟಿರ್ಬೋದು. ಓಕೆ, ಆರ್ ಎಲ್ಸ್ ನೀವು ರಫ್ ಇಟ್ಟಿಲ್ಲ ಅಂತ ಅಂದರೆ ಸೊ ನೀವು ಏನು ಹೋಮ್ವರ್ಕ್ ಬುಕ್ ಅಂತ ಏನು ಇಡ್ಸಿದೆ ಕಾಲೇಜಲ್ಲಿ ಅದಕ್ಕೆ ಕಾಪಿ ಮಾಡಿದ್ರು ಆಯಿತು. ಸೊ ಕರೆಕ್ಟಾಗಿ ಅಪ್ಡೇಟ್ ಇರಿ. ಸೊ ಪ್ರಾಬ್ಲಮ್ಸ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಸೊ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡಿ. ಸೊ ನಿಮಗೆ ಕರೆಕ್ಟಾಗಿ ಸೊ ನಾವು ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ. ಸೊ ಫಾಲೋಅಪ್ ಮಾಡಿ. ನಾವು ಹೇಳ್ತಿರೋದು ಅಷ್ಟು ನೀವು ಏನು ಮಾಡಬೇಕು? ಫಾಲೋಅಪ್ ಮಾಡ್ಕೊಂಡಿದ್ದೆ ಆದರೆ ಸೊ ಯು ಗೆಟ್ ಎ ವೆರಿ ಗುಡ್ ಮಾರ್ಕ್ಸ್. ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಟು ದ next problem, that is prove that cot inverse of square root of 1 plus sin x plus square root of 1 minus sin x divided by square root of 1 plus sin x minus square root of 1 minus sin x equals, answer is x by 2. ಸೊ ನಮಗೇನು ಬರಬೇಕು? x by 2 ಬರಬೇಕು. ಸೊ ಅಬ್ಸರ್ವ್ ಮಾಡಿ. ಸೊ ಎಲ್ಲ ಪ್ರಾಬ್ಲಮ್ಸು ಈ ಥರದ್ದೊಂದು ಪ್ರಾಬ್ಲಮ್ ಆಲ್ರೆಡಿ ನೀವು ಮಾಡಿದ್ದೀರಾ. ಸೊ ಕನ್ವರ್ಷನ್ಸ್ ನೋಡ್ಕೊಳ್ಳಿ. ಹಾಫ್ ಪಾರ್ಟ್ ಅಂತೂ ಹೊಸ್ದಾಗಿ ಮಾಡಬೇಕು, ಇನ್ನು ಹಾಫ್ ಪಾರ್ಟ್ ಪ್ರೀವಿಯಸ್ ಪ್ರಾಬ್ಲಮ್ನೇ ಕಾಪಿ ಆಗಿಬಿಡುತ್ತೆ ಪ್ರಾಬ್ಲಮ್. ಓಕೆ, ಸೊ ಇಲ್ಲಿ 1 ಪ್ಲಸ್ ಕಾಸ್ ಎಕ್ಸ್ ಇದ್ದರೆ ಅಥವಾ 1 ಮೈನಸ್ ಕಾಸ್ ಎಕ್ಸ್ ಫಾರ್ಮುಲಾ ವೈಸ್ ಬರ್ಕೊಳೋದಾದರೆ 1 ಪ್ಲಸ್ ಕಾಸ್ ಎಕ್ಸ್ ಅಥವಾ 1 ಮೈನಸ್ ಕಾಸ್ ಎಕ್ಸ್ ಇದ್ದರೆ ಸಬ್ ಮಲ್ಟಿಪಲ್ಸ್ ರೆಡ್ಯೂಸ್ ಮಾಡೋಕ್ಕೆ ನಿಮಗೆ ಹೇಳ್ಕೊಟ್ಟಿದ್ದೀನಿ. 1 ಪ್ಲಸ್ ಕಾಸ್ ಎಕ್ಸ್ ಈಸ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2, 1 ಮೈನಸ್ ಕಾಸ್ ಎಕ್ಸ್ ಈಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2. ಸೈನ್ ಎಕ್ಸ್ ಅಂದರೆ 2 ಸೈನ್ ಎಕ್ಸ್ ಬೈ 2 ಇಂಟು ಕಾಸ್ ಎಕ್ಸ್ ಬೈ 2 ಅಂತ ಸಬ್ ಮಲ್ಟಿಪಲ್ ಫಾರ್ಮ್ಸ್ ಹೇಳ್ಕೊಟ್ಟಿದ್ದೀನಿ. ಬಟ್ ಇಲ್ಲೇನಿದೆ? ಸೈನ್ ಎಕ್ಸ್ ಇದೆ. ಆ ಸೈನ್ನ ಕಾಸಿ ಕನ್ವರ್ಟ್ ಮಾಡ್ಕೊಂಡ್ರೆ ನಮಗೆ ಈಸಿಯಾಗಿ ಅರೈಸ್ ಆಗ್ತಾ ಹೋಗುತ್ತೆ. ಕಾಟ್ ಇನ್ವರ್ಸ್ ಇರಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ಸೊ ಐ ಆಮ್ ಕನ್ವರ್ಟಿಂಗ್ ದಿಸ್ ಸೈನ್ ಟು ಕಾಸ್, ದಟ್ ಈಸ್ ಕಾಟ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ pi by 2 ಮೈನಸ್ ಎಕ್ಸ್ ಬರ್ಕೋಬೋದು ನೋಡಿ. 90 ಮೈನಸ್ ಎಕ್ಸ್ ಈಸ್ ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ರೇಷಿಯೋಸು ಪಾಸಿಟಿವ್ ಆಗಿದೆ. ಕಾಸ್ pi by 2 ಮೈನಸ್ ಎಕ್ಸ್ ಅಂದರೂ ಒಂದೇ, ಸೈನ್ ಎಕ್ಸ್ ಅಂದರೂ ಒಂದೇ, ಕಾಂಪ್ಲಿಮೆಂಟ್ರಿ. ಕಾಸ್ ಇದ್ದಿದ್ದು ಸೈನ್ ಆಗುತ್ತೆ, ಸೈನ್ ಎಕ್ಸ್ ಅಂದರೂ ಒಂದೇ, ಕಾಸ್ pi by 2 ಮೈನಸ್ ಎಕ್ಸ್ ಅಂತ ಅಂದರೂ ಕೂಡ ಒಂದೇ. ಎಲ್ಲೆಲ್ಲಿ ಸೈನ್ ಇದೆ ಅದೆಲ್ಲದನ್ನು ನಾನು ಏನು ಮಾಡೋಕ್ಕೆ ಕನ್ವರ್ಟ್ ಮಾಡ್ತೀನಿ? ಕಾಸಿಗೆ ಕನ್ವರ್ಷನ್ಸ್ ಮಾಡ್ಕೊತ ಬರ್ತೀನಿ. ಅಬ್ಸರ್ವ್ ಮಾಡ್ತಾ ಬನ್ನಿ. ಸೊ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ pi by 2 ಮೈನಸ್ ಎಕ್ಸ್ ಪ್ಲಸ್ ಆಗೋದಿಲ್ಲ. ಓಕೆ, ಸೊ ಡಿವೈಡೆಡ್ ಬೈ ಅಗೇನ್ ಇಯರ್ ಆಲ್ಸೋ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ pi by 2 minus x. Again same thing here also, square root of 1 minus cos pi by 2 minus x. ಬರ್ಕೋಬೋದಾ? ಸೊ ಸೈನ್ ಇರೋದನ್ನು ಕಾಸಿಗೆ ಕನ್ವರ್ಟ್ ಮಾಡ್ಕೊತೀನಿ ಬೈ ಯೂಸಿಂಗ್ ದ ಅಲೈಡ್ ಆ್ಯಂಗಲ್ಸ್ ಆಫ್ ಫಸ್ಟ್ ಕ್ವಾಡ್ರೆಂಟ್, ದಟ್ ಈಸ್ pi by 2 ಮೈನಸ್ ಥೀಟಾ. ಥೀಟಾ ಇಲ್ಲ, ಅಲ್ಲೇನಿದೆ? ಎಕ್ಸ್ ಇದೆ. ಅರ್ಥ ಆಗ್ತೀಯಾ?
ಸೊ 1 ಪ್ಲಸ್ ಕಾಸ್ ತೀಟಾ 1 ಪ್ಲಸ್ ಕಾಸ್ ಎನಿಥಿಂಗ್ ಇರಬೇಕು, ಅರ್ಥ ಆಗ್ತದೆ. ಬಟ್ ಇಲ್ಲಿ π/2 - x ಇದೆ, ಸೊ ತುಂಬ ದೊಡ್ಡದಾಗುತ್ತೆ, ಕಮ್ಮಿ ಮಾಡ್ಕೊತೀನಿ ಅಂದರೆ ತೀಟಾ ತಗೊಳ್ಳೋಣ. ಅದಕ್ಕೆ ಏನು ಮಾಡೋಣ, ತೀಟಾ. ಸೊ ಐ ಆಮ್ ಟೇಕ್ π/2 - x ಈಕ್ವಲ್ಸ್ ವಾಟ್, ತೀಟಾ. ಬರ್ಕೋಬೋದಾ? π/2 - x ನಾನೇನಂತ ತೊಗೊಳ್ತೀನಿ, ತೀಟಾ ಅಂತ ತಗೊತೀನಿ. ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ರೆ ಏನಾಗುತ್ತೆ, ಕಾಟ್ ಇನ್ವರ್ಸ್ ಆಫ್ ಸ್ಕ್ವಯರ್ ರೂಟ್ ಆಫ್ 1 ಪ್ಲಸ್ ಕಾಸ್ ತೀಟಾ. ಬರ್ಕೋಬೋದಾ ನೋಡಿ, π/2 - x ಇದ್ದಿದ್ದು ಏನಾಗ್ತಿದೆ, ತೀಟಾ ಆಗ್ತಿದೆ. ಸೊ ತುಂಬ ದೊಡ್ಡದಿರುತ್ತೆ, ನಾನೇನು ಮಾಡ್ತೀನಿ, ಚಿಕ್ಕದು ಮಾಡ್ಕೊತಾ ಇದ್ದೀನಿ ಬೈ ಯೂಸಿಂಗ್ ದ π/2 - x ಕನ್ಸಿಡರೇಷನ್. ಓಕೆ, ಪ್ಲಸ್ ಸ್ಕ್ವಯರ್ ರೂಟ್ ಆಫ್ 1 - ಕಾಸ್ ತೀಟಾ divided by square root of 1 plus cos theta, and here also minus square root of 1 - cos theta. ಬರ್ಕೋಬೋದಾ? ಸೊ ಈಗ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ. ಏನು ಫಾರ್ಮುಲಾ, 1 ಪ್ಲಸ್ ಕಾಸ್ ಥೀಟಾ ಅಂದರೆ 2 cos ಸ್ಕ್ವೇರ್ θ/2 ಫಾರ್ಮುಲಾ ಬಳಸ್ಬೋದು. ಓಕೆ, ಆರ್ ಎಲ್ಸ್ ಯು ಕ್ಯಾನ್ ಡೂ ದಿಸ್ ಒನ್ ಆಲ್ಸೋ. ಏನು, 1 ಪ್ಲಸ್ ಕಾಸ್ ಥೀಟಾ ಅಂತ ಅಂದರೆ 2 cos ಸ್ಕ್ವೇರ್ θ/2, 2 cos ಸ್ಕ್ವೇರ್ θ/2. ಬಟ್ ಇಲ್ಲಿ ರೂಟ್ ಇದೆ, ಅಬ್ಸರ್ವ್ ಮಾಡಿ. ಇನ್ನೂ ಒಂದು ಸ್ಟೆಪ್ನ ಕಮ್ಮಿ ಮಾಡ್ಕೊಳ್ಳೋಣ. ಆ ಸ್ಕ್ವೇರ್ LHS ಬಂದರೆ ಏನಾಯಿತು, ಸ್ಕ್ವಯರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಥೀಟಾ ಅಂತಂದರೆ 2 cos θ/2. ಬರ್ಕೋಬೋದಾ? ರೂಟ್ ಆಗುತ್ತೆ LHS ಬಂದರೆ ಸ್ಕ್ವಯರ್ ಇರೋದು. ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೋದಾ, ರೂಟ್ ಆಫ್ 1 ಪ್ಲಸ್ ಕಾಸ್ ಥೀಟಾ ಅಂದರೆ ಏನು ಬರ್ಕೋಬೋದು, ಡೈರೆಕ್ಟಾಗಿ 2 cos θ/2. ಓಕೆ ಸರ್, ಇದು ಕಾಣುತ್ತೆ, ರೂಟ್ ಆಫ್ 1 ಪ್ಲಸ್ ಕಾಸ್ ಥೀಟಾ ಅಂದರೆ ಏನು ಬರ್ಕೋದು, 2 cos θ/2. ಓಕೆ, ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋಣ. ದಟ್ ಈಸ್ ಕಾಟ್ ಇನ್ವರ್ಸ್ ಆಫ್ ವಾಟ್, 2 cos θ/2 ಪ್ಲಸ್ 2 cos. ಸೊ ನೋಡಿ, 1 ಮೈನಸ್ ಸ್ಕ್ವೇರ್ ರೂಟ್ ಆಫ್ 1 - ಕಾಸ್ ಥೀಟಾ ಅಂದರೆ ಫಾರ್ಮುಲಾ ಗೊತ್ತಿದೆ, 2 sin θ/2. ರೂಟ್ ಸ್ಕ್ವೇರ್ ಇರೋದು ಈ ಕಡೆ ಬಂದು ಏನಾಯಿತು, ರೂಟ್ ಆಯಿತು. ರೂಟ್ ಆಫ್ 1 - ಕಾಸ್ ಥೀಟಾ ಅಂದರೆ ಏನು ಬರ್ಕೊತೀರಾ, 2 sin θ/2. ಬರ್ಕೋಬೋದಾ? ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಸೊ ನಾನು ಇದು ತೆಗೆದುಬಿಟ್ಟು ಏನು ಬರ್ಕೊಳ್ಳೋಣ, 2 sin θ/2 ಹೋಲ್ ಡಿವೈಡೆಡ್ ಬೈ, ಸೆಕೆಂಡ್ ಸೇಮ್ ಥಿಂಗ್, ರೂಟ್ ಆಫ್ 1 ಪ್ಲಸ್ ಕಾಸ್ ಥೀಟಾ ಈಸ್ 2 cos θ/2, 2 cos θ/2 ಮೈನಸ್ ಎಗೇನ್ ಇಯರ್ 2 sin θ/2. ಬರ್ಕೋಬೋದಾ? ಓಕೆ, ನೆಕ್ಸ್ಟ್ ನ್ಯೂಮರೇಟರ್ ಅಬ್ಸರ್ವ್ ಮಾಡಿ. ಅಗೇನ್ ಡಿನಾಮಿನೇಟರ್ ಕೂಡ ಅಬ್ಸರ್ವ್ ಮಾಡಿ. ಏನೆಲ್ಲ ಕಾಮನ್ ತಗೋಬೋದು, ನ್ಯೂಮರೇಟರ್ಲಿ ಕಾಸ್ ಇದೆ, ಇಲ್ಲಿ ಸೈನ್ ಇದೆ, ಸೊ ಇಲ್ಲಿ 2 ಇದೆ, ಇಲ್ಲೂ ಕೂಡ 2 ಇದೆ, 2ನ ಕಾಮನ್ ತಗೋಬೋದು. ಡಿನಾಮಿನೇಟರ್ ಆಲ್ಸೋ ವಿ ಕ್ಯಾನ್ ಟೇಕ್ 2 ಆಸ್ ಎ ಕಾಮನ್. ಸೊ ಕಾಟ್ ಇನ್ವರ್ಸ್ ಆಫ್, ಐ ಆಮ್ ಟೇಕಿಂಗ್ 2 ಆಸ್ ಕಾಮನ್ ಇನ್ ದ ನ್ಯೂಮರೇಟರ್, ದಟ್ ಈಸ್ 2 times of cos θ/2 plus sin θ/2 whole divided by 2 times of cos θ/2 minus sin θ/2. 2 ಏನು ಮಾಡಿದ್ದೀನಿ, ಕಾಮನ್ ತೆಗ್ದೀನಿ. ಸೊ ವಾಟ್ ಎಲ್ಸ್ ಕ್ಯಾನ್ಸಲ್, 2 2 ಏನಾಯಿತು, ಕ್ಯಾನ್ಸಲ್ ಆಯಿತು. ರಿಮೈನಿಂಗ್ ಪಾರ್ಟ್ನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಸೊ ದಟ್ ಈಸ್, ಸೊ ಕಾಟ್ ಇನ್ವರ್ಸ್ ಆಫ್ cos θ/2 ಪ್ಲಸ್ sin θ/2 divided by cos θ/2 minus sin θ/2. ಬರ್ಕೋಬೋದಾ? ಇಷ್ಟು ಗೊತ್ತಾಗಿದೆ ಸಿಂಪ್ಲಿಫಿಕೇಷನ್ಸು. ಸಬ್ ಮಲ್ಟಿಪಲ್ಸ್ನ ಅಪ್ಲೈ ಮಾಡಿದ್ದೀನಿ. ಸೊ ನಮಗೆ ಇಷ್ಟು ಸಿಂಪ್ಲಿಫಿಕೇಷನ್ ಬಂದಿದೆ. ಸೊ ನಿಮಗೆ ಆಲ್ರೆಡಿ ಫೆಮಿಲರ್ ಇದ್ದೀರಾ. ನಾನು ನಿಮ್ಗೆ ಮುಂಚೆನೇ ಸ್ಟಾರ್ಟಿಂಗ್ ಇನ್ ದ ಬಿಗಿನಿಂಗ್ ಆಫ್ ದಿಸ್ ಪ್ರಾಬ್ಲಮ್ ಹೇಳಿದ್ದೆ. ಸೊ ಹಾಫ್ ಪಾರ್ಟ್ ಕಲ್ತ್ಕೊಂಡ್ರೆ ಇನ್ನು ಹಾಫ್ ಪಾರ್ಟ್ ನೀವು ಆಲ್ರೆಡಿ ಫೆಮಿಲರ್ ಇದ್ದೀರಾ ಅಂತ. ಸೊ ಏನು ಹೇಳಿದ್ದೆ, ಕಾಸ್ ಸೈನ್ ಬಂದರೆ ಡಿವೈಡ್ ಬೈ ವಾಟ್ ಅಂತ ಹೇಳಿದ್ದೆ, ಕಾಸ್ ಅಂತ ಹೇಳಿದ್ದೆ. ಆ್ಯಂಗಲ್ ಏನಿದೆ ಅದೇ ಆ್ಯಂಗಲ್ ತೊಗೋಬೇಕು. ಡಿವೈಡ್, ವಿ ಆರ್ ಡಿವೈಡಿಂಗ್ ಕಾಸ್ θ/2 ಫಾರ್ ನ್ಯೂಮರೇಟರ್ ಆ್ಯಂಡ್ ಆಲ್ಸೋ ಡಿನಾಮಿನೇಟರ್. ಸೊ ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ವಾಟ್, ಕಾಸ್ θ/2. ಆಲ್ರೆಡಿ ಫೆಮಿಲಿಯರ್ ಇದೆ. ಈ ಥರದ್ದೇ ಒಂದು 3 ಪ್ರಾಬ್ಲಮ್ಸ್ ಮಾಡಿದರೆ ಇಲ್ಲಿಂದ ಹಾಫ್ ಪಾರ್ಟ್ ಕಂಟಿನ್ಯೂ ಆಗ್ತದೆ. ಓಕೆ, ಸೊ ಡಿವೈಡ್ ಮಾಡಿಕೊಂಡ್ರೆ ಎವ್ರಿ ಪಾರ್ಟ್ ನಾನು ಏನು ಮಾಡ್ತೀನಿ, ಕಾಸ್ θ/2 ಇಂದ ಡಿವೈಡ್ ಮಾಡ್ತೀನಿ. ದಟ್ ಈಸ್ ಕಾಟ್ ಇನ್ವರ್ಸ್ ಆಫ್, ಸೊ ವಾಟ್ ಈಸ್ ಕಾಸ್ θ/2 ಬೈ ಕಾಸ್ θ/2 ಈಸ್ 1 ಪ್ಲಸ್ ವಾಟ್ ಈಸ್ ಸೈನ್ θ/2 ಬೈ ಕಾಸ್ θ/2, ಟ್ಯಾನ್ θ/2. ಫಾರ್ಮುಲಾ ಈಸ್ ಟ್ಯಾನ್ θ/2 ರೇಷಿಯೋ ಬರುತ್ತೆ. ಓಕೆ, ಅಗೇನ್ ಕಾಸ್ θ/2 ಬೈ ಕಾಸ್ θ/2 ಈಸ್ 1 ಮೈನಸ್ ಸೈನ್ θ/2 ಬೈ ಕಾಸ್ θ/2 ಈಸ್ ಟ್ಯಾನ್ θ/2. ಬರ್ಕೋಬೋದಾ?
ಸೊ ಮತ್ತೆ ಫಾರ್ಮುಲಾ ಎಲ್ಲ ಬಳಸೋದು ಬೇಡ, ಕಾಂಪೌಂಡ್ ಆ್ಯಂಗಲ್ ಡೈರೆಕ್ಟಾಗಿ ಬರೆಯೋಣ. 1 ಇತ್ತು ಅಂದರೆ ನಾನು ಹೇಳಿದ್ದೆ ನಿಮ್ಗೆ ಏನಂತ ಬಳಸಿ ಅಂತ, 1 ಬಂದರೆ π/4, ಆ್ಯಂಗಲ್ ಏನಿದೆ ಅದೇ ಆ್ಯಂಗಲ್ ತಗೊಳ್ಳಿ, ಇನ್ ಟರ್ಮ್ಸ್ ಆಫ್ ಟ್ಯಾನ್ ಆಗಿರಬೇಕು. ಓಕೆ, ಸೊ ಕಾಟ್ ಇನ್ವರ್ಸ್ ಆಫ್ ಟ್ಯಾನ್ π/4 ಮೈನಸ್ ವಾಟ್, ಟ್ಯಾನ್ π/4 ಮೈನಸ್ ಅಲ್ಲ ಪ್ಲಸ್ ತೊಗೊಳ್ಳೋಣ θ/2, ಟ್ಯಾನ್ π/4 ಪ್ಲಸ್ θ/2 ಬರ್ಕೋಬೋದಾ? ಓಕೆ, ಸೊ ಲಿಸನ್ ಹಿಯರ್. ಸೊ ಕಾಟ್ ಇನ್ವರ್ಸ್ ಆಫ್ 1 ಪ್ಲಸ್ ಟ್ಯಾನ್ θ/2 ಬೈ 1 ಮೈನಸ್ ಟ್ಯಾನ್ θ/2 ಇದೆಯಲ್ಲ, ಸೊ ಕಾಟ್ ಇನ್ವರ್ಸ್ ಹಾಗೆ ಇಟ್ಕೊತೀನಿ. ಸೊ ಇದು ಕಾಂಪೌಂಡ್ ಆ್ಯಂಗಲ್ ಬಳಸ್ತೀನಿ. ಏನು, ಟ್ಯಾನ್ ಆಫ್ 1 ಅಂತಂದರೆ π/4 ಪ್ಲಸ್ ಆ್ಯಂಗಲ್ ಈಸ್ θ/2. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ, ಅಬ್ಸರ್ವ್ ಮಾಡಿ ಹಾಗೆ. ಸೊ ಇಲ್ಲೇನಿದೆ, ಸೊ ಅದನ್ನೇ ಬರ್ಕೊಳ್ಳೋಣ. ಸೊ ಕಾಟ್ ಇನ್ವರ್ಸ್ ಆಫ್ ಟ್ಯಾನ್ π/4 ಪ್ಲಸ್ θ/2, π/4 ಪ್ಲಸ್ ಲಾಸ್ಟ್ ಸ್ಟೆಪ್ ಅದೇ ಥರ ಕಾಪಿ ಮಾಡಿದ್ದೀನಿ. ಅರ್ಥ ಆಗ್ತಿದೆಯಲ್ಲ? ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಕಾಟ್ ಇನ್ವರ್ಸ್ ಇದೆ, ಟ್ಯಾನ್ ಕ್ಯಾನ್ಸಲ್ ಆಗೋದಿಲ್ಲ, ಇದು ಕಾಟ್ ಆಗಬೇಕು. ಇದೇನಾಗಬೇಕು? ಕಾಟ್ ಆಗಬೇಕು. ಅಬ್ಸರ್ವ್ ಮಾಡಿ, ಇದು ಹೋಲ್ ಪಾರ್ಟ್ನ ನಾನು ತೀಟಾ ಅಂತ ಕನ್ಸಿಡರ್ ಮಾಡ್ಕೊತೀನಿ. ಏನಂತ? ತೀಟಾ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಟ್ಯಾನ್ನ ಕಾಟ್ ಆಗಿ ಕನ್ವರ್ಟ್ ಮಾಡ್ತೀನಿ, ಅಂದರೆ ಕಾಟ್ ಆಫ್ π/2 ಮೈನಸ್ ಹೋಲ್ ಥಿಂಗ್ ಐ ಆಮ್ ಕನ್ಸಿಡರಿಂಗ್ ಆ್ಯಸ್ ವಾಟ್, ತೀಟಾ. ಇದಿಷ್ಟು ನಾನು ಏನಂತ ಕನ್ಸಿಡರ್ ಮಾಡ್ತಾಯಿದ್ದೀನಿ? ತೀಟಾ ಅಂತ ಕನ್ಸಿಡರ್ ಮಾಡ್ತೀನಿ. ಅರ್ಥ ಆಗ್ತಿದೆಯಾ? ಟ್ಯಾನ್ ಇದ್ದಿದ್ದು ಕಾಟ್ ಬರ್ಕೊಂಡೆ, π/2 ತಗೊಂಡಿದ್ದೀನಿ ಕಾಂಪೌಂಡ್ ಆ್ಯಂಗಲ್. ಸೊ ಇದಿಷ್ಟು ತೀಟಾ ಅಂತ ಕನ್ಸಿಡರ್ ಮಾಡ್ಕೊಂಡೆ ಬ್ರ್ಯಾಕೆಟಲ್ಲಿ ಬರ್ಕೋಬೇಕು, π/4 ಪ್ಲಸ್ θ/2, π/4 ಪ್ಲಸ್ θ/2. ಸ್ಟೆಪ್ಸು ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ. ಸೊ ಲಾಸ್ಟ್ ಸ್ಟೆಪ್ ಆ್ಯಸ್ ಇಟ್ ಈಸ್ ಇದೆ, ಕಾಟ್ ಇನ್ವರ್ಸ್ ಆಫ್ ಟ್ಯಾನ್ ಆಫ್ π/4 ಪ್ಲಸ್ θ/2 ಇದೆ. ಕಾಟ್ ಇನ್ವರ್ಸ್ ಆ್ಯಸ್ ಇಟ್ ಈಸ್ ಟ್ಯಾನ್ ರೇಷಿಯೋನ ಕಾಟಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಬೈ ಯೂಸಿಂಗ್ ದ ಅಲೈಡ್ ಆ್ಯಂಗಲ್, ದಟ್ ಈಸ್ tan it will be changes to cot, here π/2 compound angle minus whole thing is theta as it is ಬರ್ಕೊಂಡಿದ್ದೀನಿ ಬ್ರ್ಯಾಕೆಟಲ್ಲಿ, ಮಲ್ಟಿಪ್ಲೈ ಆಗಬೇಕು ಈಗ ಆ ನೆಗೆಟಿವ್, ದಟ್ ಈಸ್ ಕಾಟ್ ಇನ್ವರ್ಸ್ ಆಫ್ ಕಾಟ್ ಬರ್ಕೋಬೋದಾ, π/2 ಮೈನಸ್ π/4 ಮೈನಸ್ θ/2 ಅಂತ ಬರುತ್ತೆ ಈಸಿಯಾಗಿ. ಅರ್ಥ ಆಯ್ತಲ್ಲ? ಸೊ ಇಯರ್ ಕಾಟ್ ಇನ್ವರ್ಸ್ ಕಾಟ್ ಗೆಟ್ ಕ್ಯಾನ್ಸಲ್. ಇನ್ನು ಮಿಕ್ಕಿದ್ದು ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ಳೋಣ. ಓಕೆ, ಸೊ ಎಲ್ ಸಿ ಎಮ್ ತೊಗೊತೀರಾ, ಇದಿಷ್ಟು ಪಾರ್ಟಿಗೆ ಅಂತ ಅಂತೀರಾ, ಎಲ್ ಸಿ ಎಮ್ ತಗೊಂತೀರ. ಎಲ್ ಸಿ ಎಮ್ ತಗೊಂಡ್ರೆ ಏನಾಯಿತು? 2 4 2. ಎಲ್ ಸಿ ಎಮ್ ಇಸ್ ವಾಟ್? 4 ಇಸ್ ದ ಎಲ್ ಸಿ ಎಮ್. ಬರ್ಕೋಬೋದಾ? ನೆಕ್ಸ್ಟ್ ಇಲ್ಲಿ 2 ಇದೆ, 4 ಆಗಬೇಕಂದ್ರೆ ಇದಕ್ಕೆ 2 ತೊಗೊತೀರ, 2π ಮೈನಸ್ ಆಲ್ರೆಡಿ 4 ಇದೆ, ನಥಿಂಗ್ π ಮೈನಸ್ ವಾಟ್ ಅಬೌಟ್ ಇಲ್ಲಿ 2 ಇದೆ, 4 ಆಗಬೇಕು, 2 θ ಆಗುತ್ತೆ. ಏನಾಗುತ್ತೆ? 2 θ. ಓಕೆ, ತೀಟಾ ಅಂತ ಅಂದ್ರೇನು? ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋಣ ಆಮೇಲೆ. ಓಕೆ, ಸೊ ಫರ್ದರ್ ಸಿಂಪ್ಲಿಫಿಕೇಷನ್. ಸೊ 2π ಮೈನಸ್ π ಇಸ್ ಹೌ ಮಚ್? π ಮೈನಸ್ 2, ವಾಟ್ ಈಸ್ ತೀಟಾ? ತೀಟಾ ಅಂತ ಅಂದರೆ ಇಲ್ಲಿ ತೊಗೊಂಡಿದ್ದೀರಾ ಏನು? π/2 ಮೈನಸ್ ಎಕ್ಸ್ ಹೋಲ್ ಡಿವೈಡ್ ಬೈ ವಾಟ್? 4. ಬರ್ಕೋಬೋದಾ? ಫರ್ದರ್ ಸಿಂಪ್ಲಿಫಿಕೇಷನ್ ಇನ್ನೇನು ಮಾಡ್ಬೋದು? ಸಪ್ರೇಟ್ ಮಾಡ್ಕೋಬೇಕು. ಓಕೆ, ಈ 2ನ ಮಲ್ಟಿಪ್ಲೈ ಮಾಡ್ಕೊತೀರ. ಓಕೆ, ಫರ್ದರ್ ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ಳೋಣ. ಸೊ ದಟ್ ಈಸ್ ವಿಚ್ ಇಂಪ್ಲೈಸ್ ನೋಡಿ, π ಮೈನಸ್ ಈ 2 ಈ ಕಂಪ್ಲೀಟ್ ಬ್ರ್ಯಾಕೆಟಿಗೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ವಿ ಲೆಫ್ಟ್ ವಿತ್ ವಾಟ್? π ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 2x ಡಿವೈಡೆಡ್ ಬೈ ವಾಟ್? 4. ಓಕೆ, ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಷನ್, ಪ್ಲಸ್ π ಮೈನಸ್ π ಗೆಟ್ ಕ್ಯಾನ್ಸಲ್, ವಿ ಲೆಫ್ಟ್ ವಿತ್ ವಾಟ್? 2x by 4. 2 1s are 2 2s are. Answer is x by 2. So like this way we can simplify easily. One more thing, so ಹೇಳ್ಬಿಡ್ತೀನಿ ನೋಡಿ. ಸೊ ಇದಿಷ್ಟು ಪಾರ್ಟ್ ತಗೊಂಡಿದ್ದೀನಿ, π/2 ಮೈನಸ್ π/4 ಮೈನಸ್ θ/2. ಓಕೆ, ಎಲ್ ಸಿ ಎಮ್ ಏನಾಯಿತು? 2 4 2ಗೆ ಎಲ್ ಸಿ ಎಮ್ ಏನಾಯಿತು? 4 ಇಸ್ ದ ಎಲ್ ಸಿ ಎಮ್. ಫರ್ದರ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 ಇದ್ದಿದ್ದು 4 ಆಗಬೇಕು ಅಂತಂದರೆ ಇದಕ್ಕೆ 2π ಮಲ್ಟಿಪ್ಲೈ ಆಗುತ್ತೆ, ಮೈನಸ್ 4 ಆ್ಯಸ್ ಇಟ್ ಈಸ್ π ಇದೆ, ಮೈನಸ್ ಇಲ್ಲಿ 2 ಇದೆ, ಎಲ್ ಸಿ ಎಮ್ ಈಸ್ 4. ಈ 2ನ ತೀಟಾಗಿ ಮಲ್ಟಿಪ್ಲೈ ಮಾಡ್ಕೊಂಡೆ 2 θ. 2πಯಲ್ಲಿ π ಕಳ್ಕೊಂಡ್ರೆ ಎಷ್ಟಾಯಿತು? π ಆಯಿತು, ಮೈನಸ್ ಬರ್ಕೋಬೋದಾ? ರಿಮೈನಿಂಗ್ ಈಸ್ 2. ವಾಟ್ ಈಸ್ ತೀಟಾ? ತೀಟಾ ಅಂತಂದರೆ π/2 ಮೈನಸ್ ಎಕ್ಸ್. ಸ್ಟಾರ್ಟಿಂಗ್ ಕನ್ಸಿಡರ್ ಮಾಡಿದ್ರಲ್ಲಿ ಬರ್ಕೊಂಡಿನಿ ಆದಷ್ಟು ಬ್ರ್ಯಾಕೆಟಲ್ಲಿ, ಡಿವೈಡ್ ಬೈ ವಾಟ್? 4. ಅಬ್ಸರ್ವ್ ಮಾಡಿ, ಡಿನಾಮಿನೇಟರ್ 4 ಆ್ಯಸ್ ಇಟ್ ಈಸ್ ಇರುತ್ತೆ, π ಕೂಡ ಆ್ಯಸ್ ಇಟ್ ಈಸ್ ಇರುತ್ತೆ, ಮೈನಸ್ ಈ 2 ಕಂಪ್ಲೀಟ್ ಬ್ರ್ಯಾಕೆಟಿಗೆ ಮಲ್ಟಿಪ್ಲೈ ಆದರೆ 2 ಏನಾಗುತ್ತೆ? ಕ್ಯಾನ್ಸಲ್ ಆಗಿ π ಬರುತ್ತೆ, ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 2 ಇಂಟು ಎಕ್ಸ್ ಈಸ್ 2x.
divide by 4, plus pi minus pi get cancel, remaining is 2x by 4, 2 ones are 2 2s are, so LCM so completely x by 2 is the remaining solution. Okay, we should move on to the next problem. So that is it's very important one. So prove that 9 pi by 8 minus 9 by 4 into sin inverse of 1 by 3 equals 9 by 4 sin inverse of 2 root 2 by 3. Observe ಮಾಡಿ. So 9 ಇದೆ, in terms of sin ಬೇಕು 2 root 2 by 3. Okay, so LHS ತಗೊಂಡು RHS ನ ಪ್ರೂವ್ ಮಾಡಬೇಕು. So I will consider LHS, that is 9 pi by 8 minus 9 by 4 sin inverse of 1 by ಬರ್ಕೋದಾ. So what else you can take common, in common ತಗೋಬಹುದು. So 8 ಇದೆ, ಇಲ್ಲಿ 4 ಇದೆ, so I take 9 by 4 as common. 9 by 4 common ತಗೊಂಡ್ರೆ so we left with 5. So here 8 common, 4 common ಹೋದ್ರೆ 2 ಬರುತ್ತೆ, 4 is 8 minus 9 by 4 already common ಇದೆ, so remaining is what, sin inverse of 1 by 3 ಬರುತ್ತೆ. ಹೌದಾ? So 9 by 4 already ಬಂದಿದೆ, so only we need what, sin inverse of 2 root 2 by 3 ಬೇಕು. ಗೊತ್ತಾಗ್ತಿದೆಯಾ? ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ, you know that cos inverse of x equals what, identity, sin inverse of x plus cos inverse of x equals pi by 2. ಸೊ ಯಾವುದಾದ್ರು ಒಂದು ಟ್ರಿಗ್ನೋಮೆಟ್ರಿಕ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋನ RHS ತಗೊಂಡ್ರೆ pi by 2 ಇರುತ್ತೆ, ಅದ್ರ ಜೊತೆ ಇನ್ನೊಂದು sin inverse ಅಥವಾ cos inverse ಇರುತ್ತೆ. ಓಕೆ, cos inverse of x equals pi by 2 minus sin inverse of x. ಹೌದಾ? ಅಬ್ಸರ್ವ್ ಮಾಡಿ, cos inverse of x is same as pi by 2 minus sin inverse of x. ಯಾಕೆ ಈ ಫಾರ್ಮುಲಾ ಬಳಸ್ತಾ ಇದ್ದೀವಿ ಅಂತಂದರೆ, ಇದು pi by 2 minus sin inverse of x ಪ್ಲಸ್ ಅಲ್ಲಿ sin inverse of 1 by 3 ಇದೆ. ಸೊ ಇದಿಷ್ಟು ಫಾರ್ಮ್ಗೆ ಏನು ಮಾಡಬೇಕು, cos inverse of x plus 1 by 3. ಸೊ here we are getting 9 by 4 cos inverse of 1 by, ಹೌದಾ? 9 by 4 cos inverse of 1 by 3 ಬರುತ್ತೆ, replace ಆಗಿದೆ. ಸೊ ನೆಕ್ಸ್ಟ್ sin ಅಲ್ಲಿ ಬೇಕು, sin inverse of 2 root 2 by 3 ಬೇಕು, ಅದು ಬಂದರೆ ಯಾವುದು, cos inverse of 1 by 3. ಕನ್ವರ್ಷನ್ ಮಾಡ್ಕೊಳ್ಳೋಣ ಯಾವುದಕ್ಕೆ, ಸೊ ನೋಡಿ, cos inverse of 1 by 3 equals theta ತಗೊಂಡ್ರೆ what is cos theta, cos theta is nothing but 1 by 3. ಸೊ ಇದನ್ನ ಡಿಫೈನ್ ಮಾಡಿ, cos theta ನ sin theta ಕನ್ವರ್ಟ್ ಮಾಡ್ಕೊಂಡು ಬಂದ್ಬಿಟ್ಟು what is cos theta, adjacent by hypotenuse, adjacent by hypotenuse. ಹೌದಾ? again by using the Pythagoras theorem, a b c theta opposite hypotenuse and remaining is adjacent. ಅರ್ಥ ಆಗ್ತಿದೆಯಾ? ಫೆಮಿಲಿಯರ್ ಇದ್ದೀರಾ ನೀವು, ಒಂದು ರೇಷನ್ ಇನ್ನೊಂದು ರೇಷನ್ ಕನ್ವರ್ಟ್ ಮಾಡ್ಕೋಬಹುದು ಬೈ ಅದು ಯೂಸಿಂಗ್ ದ Pythagoras theorem. ಸೊ ವಾಟ್ ಈಸ್ adjacent, adjacent is 1, hypotenuse is 3. ಸೊ ಎ ಬಿ ಸೆಂಟರ್ ಇಟ್ಕೊಂತೀರಾ Pythagoras theorem ಯೂಸ್ ಮಾಡ್ಕೊಂಡು. ಸೊ ಏನು ಹೇಳುತ್ತೆ Pythagoras theorem, AC square equals AB square plus BC square. What is AC square? B square. What is AB square? Plus B square is 1 square. What is 3 square? 9. Minus 1 square is 1 equals AB square. So AB equals root of 8. Root 8 ಇದೆಯಲ್ಲ, 8 ಏನು ಮಾಡ್ಕೋಬೋದು, 4 2s. root 4 is 2, ಅಲ್ಲಿಗೆ ಏನಾಗುತ್ತೆ 2 root 2 ಅಂತ ಬರ್ಬೋದು. ಇದನ್ನ 4 into 2, finally AB is 2 root 2. ಇದರಲ್ಲಿ ಎಷ್ಟು ಬರ್ಬೋದು, 2 root 2 ಬರ್ಬೋದು. ಸೊ ನಮಗೆ ಸಿಕ್ಕದೇ ಇದ್ದಿದ್ದು AB, ಅಲ್ಲಿ ಸಿಕ್ಕಿದೆ ಎಷ್ಟು, 2 root 2 ಇದೆ. ಸೊ ಇದನ್ನ sin theta ಡಿಫೈನ್ ಮಾಡಿ. ವಾಟ್ ಈಸ್ sin theta, opposite by hypotenuse, opposite by hypotenuse. What is opposite? Opposite is nothing but 2 root. Opposite is 2 root. Hypotenuse is, ಹೌದಾ? theta ನ ಅಲ್ಲೇ ಇಟ್ಕೊಂಡು sin ನ ರೈಟ್ ಸೈಡ್ ಬಂದ್ರೆ theta equals sin inverse of 2 root 2 by 1. theta equals sin inverse of 2 root 2 by 3. ನೋಡಿ, cos inverse of 1 by 3 plus ಏನು ಬರ್ತದೆ, sin inverse of 2 root 2 by 3. theta ಇದೆ, ಇಂಟರ್ಚೇಂಜ್ ಮಾಡ್ಬೋದು. ಫೈನಲಿ we are getting 9 by 4 sin inverse of 2 root 2 by 3. So like this way you can simplify easy. ಏನು ಕನ್ಸಿಡರ್ ಮಾಡೋಣ, ಸೊ ಏನೆಲ್ಲ ರಿಸಲ್ಟ್ ಅರೈಸ್ ಆಯಿತು ಅಂತ ಗೊತ್ತಿದೆ. ಸೊ LHS ತಗೊಂಡು 9 by 4
ಸೊ ಬೈ ಯೂಸಿಂಗ್ ದ ಐಡೆಂಟಿಟಿ ದಟ್ ಈಸ್ ಪ್ರಾಪರ್ಟಿ ಇರುತ್ತಲ್ಲ ಇನ್ನೊಂದು ಐಡೆಂಟಿಟಿ ಅಲ್ಲ ಪ್ರಾಪರ್ಟಿ ಏನಿರುತ್ತೆ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ಸ್ 5/2 ಮೈನಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಎಕ್ಸ್ ವ್ಯಾಲ್ಯೂ ಪ್ಲೇಸ್ ಏನಿದೆ 1/3 ಇದೆ. ಸೊ ಅದನ್ನು ಡಿವೈಡ್ ಮಾಡಿಕೊಂಡ್ರೆ 9/4 ಇಂಟು ಕಾಸ್ ಇನ್ವರ್ಸ್ ಆಫ್ 1/3. ಸೊ ಕಾಸ್ ಇನ್ವರ್ಸ್ ಆಫ್ 1/3 ನ ಥೀಟಾ ತಗೊಂಡೆ. ಸೊ ಕಾಸ್ ಥೀಟಾ ಡಿಫೈನ್ ಮಾಡಿದೆ ಅಡ್ಜಸೆಂಟ್ ಬೈ ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ಕೊಂಡ್ರೆ ಸೈನ್ ಥೀಟಾ ಕನ್ವರ್ಟ್ ಮಾಡ್ಕೊಂಡ್ರೆ ಸೊ ಅಲ್ಲಿ ಸಿಂಪ್ಲಿಫಿಕೇಶನ್ ಗೊತ್ತಿರಲಿ √8ನ 2√1 ತಗೊಳ್ಬೋದು. ಸೊ 9/4 ಸೈನ್ ಇನ್ವರ್ಸ್ ಆಫ್ 2√2/3 ಅಂತ ಅರೇಂಜ್ ಆಗಿದೆ. ಎನಿ ಡೌಟ್ಸ್? ಈ ಎರಡು ಪ್ರಾಬ್ಲಮ್ನ ಅಬ್ಸರ್ವ್ ಮಾಡಿ. ಸೊ ಈ ಎರಡು ಪ್ರಾಬ್ಲಮ್ನ ನೀವೇ ಸಿಂಪ್ಲಿಫೈ ಮಾಡಬೇಕು. ಸೊ ನಾನು ನಿಮಗೆ ಕಂಪ್ಲೀಟ್ ಐಡಿಯಾಸ್ ಕೊಡ್ತೀನಿ. ಓಕೆ, ಸೊ ಏನಿದೆ ಅಂತಂದರೆ ಪ್ರೂವ್ ದಟ್ ಅಂತಲೇ ಇರುತ್ತೆ. ಪ್ರೂವ್ ದಟ್ ಸೊ ದಟ್ ಈಸ್ ಪ್ರೂವ್ ದಟ್ tan inverse of root of 1 plus x minus root of 1 minus x divided by root of 1 plus x plus root of 1 minus x equals 5/4 minus 1/2 cos inverse of x ಅಂತ ಇದೆ. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದೆ ಇನ್ ಟರ್ಮ್ಸ್ ಆಫ್ cot inverse of root of 1 plus cos x sin x minus root of 1 minus sin x sin ಫಾರ್ಮಲ್ಲಿ ಇತ್ತಲ್ಲ cot ಮತ್ತು sin ಅದೇ ಥರ ಪ್ರಾಬ್ಲಮ್ ಇದೆ. ಓಕೆ, ಇಲ್ಲಿ ಎಕ್ಸ್ ಪ್ಲೇಸ್ಗೆ ನೀವು ಏನು ತಗೋಬೇಕು ಅಂದರೆ ಎಕ್ಸ್ ಈಕ್ವಲ್ಸ್ ಕಾಸ್ ಥೀಟಾ ತಗೊಳ್ಳಿ. ಥೀಟಾ ಏನಾಗುತ್ತೆ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತೆ. ಥೀಟಾ ಈಕ್ವಲ್ಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಓಕೆ, ಸೊ ಎಕ್ಸ್ ಈಕ್ವಲ್ಸ್ ಕಾಸ್ ಥೀಟಾ ಕೊಟ್ಟರೆ 1 ಪ್ಲಸ್ ಕಾಸ್ ಥೀಟಾ ಫಾರ್ಮುಲಾ ಗೊತ್ತಿದೆ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 1 ಮೈನಸ್ ಕಾಸ್ ಥೀಟಾ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಸೇಮ್ ಥಿಂಗ್. ಕಾಮನ್ ತಗೊಳ್ಳೋದು √2ನ ಕ್ಯಾನ್ಸಲ್ ಆಗುತ್ತೆ, ಸಿಂಪ್ಲಿಫೈ ಮಾಡ್ಕೋಬೇಕು. ಸೊ ಇಷ್ಟು ರಿಸಲ್ಟ್ ನಿಮಗೆ ಅಪೇರ್ ಆಗುತ್ತೆ. ಗೊತ್ತಾಗಿಲ್ಲ ಅಂದರೆ ನಿಮಗೆ ಹೇಳಿ ಮಾಡ್ಬೋದು. ಗೊತ್ತಾಗಲ್ಲ ಟ್ರೈ ಬೈ ಯುವರ್ ಸೆಲ್ಫ್. ಓಕೆ, ನೆಕ್ಸ್ಟ್ ಆಫ್ಟರ್ ದಿಸ್ ಸೆಕೆಂಡ್ ಒನ್ ಸಾಲ್ವ್ ಅಂತ ಇದೆ. ಅಂದರೆ ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ. ಇದು ಪ್ರೂವ್ ದಟ್ ಅಲ್ಲ ಗೊತ್ತಾಗಿದೆಯಾ? ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀರಾ. ಏನಂತಂದರೆ 2 tan inverse of cos x ಈಕ್ವಲ್ಸ್ tan inverse of 2 cosecant x ಅಂತ ಇದೆ. ಅಬ್ಸರ್ವ್ ಮಾಡಿ, ನಾನು ಪ್ರೂವ್ ಮಾಡಬೇಕಾಗಿದೆ. ಇಲ್ಲಿ ಏನು ಕಂಡುಹಿಡ್ಕೋಬೇಕು? ಸಾಲ್ವ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ಕೋಬೇಕು. ಆರ್ ಎಚ್ ಎಸ್ ಒಂದು ಇನ್ ಟರ್ಮ್ಸ್ ಆಫ್ tan inverse ಇದೆ. ಎಲ್ ಎಚ್ ಎಸ್ ಅಲ್ಲಿ 2 tan inverse of cos x ಇದೆ. ಇದನ್ನು ಇನ್ ಟರ್ಮ್ಸ್ ಆಫ್ tan inverse ಮಾಡ್ತೀವಿ. ಅಂದರೆ ಫಾರ್ಮುಲಾ ಗೊತ್ತಿದೆಯಲ್ಲ, ನೀವು ವಾಟ್ 2 tan inverse of x ಈಕ್ವಲ್ಸ್ tan inverse of 2x divided by 1 minus x. ಯಾಕೆ ಈ ಫಾರ್ಮುಲಾ ತಗೋಬೇಕು ಅಂತಂದರೆ ಇಲ್ಲಿ ಬರೋ ರಿಸಲ್ಟ್ ಇನ್ ಟರ್ಮ್ಸ್ ಆಫ್ tan inverse ಬರುತ್ತೆ. ಈ tan inverse ಆ tan inverse ಏನಾಗುತ್ತೆ ಎರಡು ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ ಇನ್ ಟರ್ಮ್ಸ್ ಆಫ್ tan inverse ತಗೋಬೇಕು. ಸೈನ್ ಇನ್ವರ್ಸ್ ಫಾರ್ಮ್ ತಗೊಳ್ಕೋಬೇಡಿ. ಅರ್ಥ ಆಗ್ತಿದೆಯಾ? ಸೊ ಎಕ್ಸ್ ಅಂತಂದ್ರೆ ಏನಿದೆ ಕಾಸ್ ಎಕ್ಸ್ ಅಂದರೆ ಏನಾಗುತ್ತೆ tan inverse of 2 cos x by 1 minus cos square x ಆಗುತ್ತೆ. ಕ್ಯಾನ್ಸಲ್ ಆಗುತ್ತೆ ಐಡೆಂಟಿಟಿ ಯೂಸ್ ಮಾಡ್ತೀರಾ. ಫೈನಲೈಸ್ ನೆಕ್ಸ್ಟ್ ಆರ್ ಎಚ್ ಎಸ್ ಅಂದರೆ tan inverse of 2 cosecant x ಇದೆಯಲ್ಲ, ಈ cosecant x ನ 1/sin ಬರ್ಬೋದು. ಅಲ್ಲೂ ಕೂಡ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ನಿಮಗೆ ಈಸಿಯಾಗಿ ಆನ್ಸರ್ಸ್ ಅಪೇರ್ ಆಗುತ್ತೆ. ಗೊತ್ತಾಗ್ತಲ್ಲ? ಸೊ ಎರಡು ಪ್ರಾಬ್ಲಮ್ ಮತ್ತು ಪ್ರೀವಿಯಸ್ ಎರಡು ಪ್ರಾಬ್ಲಮ್ ಮಾಡಿದ್ವಿ. ಟೋಟಲ್ 4 ಪ್ರಾಬ್ಲಮ್ಗಳು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಆನ್ಸರ್ ನನಗೆ ವಾಟ್ಸಪ್ಪಲ್ಲಿ ನೀವು ಟೆಕ್ಸ್ಟ್ ಮಾಡಿ. ಓಕೆ, ಸೊ 4 ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಈ ನಿಮ್ಮ ಟೋಟಲ್ 13 ಚಾಪ್ಟರ್ಸ್ ಇದೆ. 13 ಚಾಪ್ಟರ್ಸಲ್ಲಿ ಸೊ ಇದು ಸೆಕೆಂಡ್ ಚಾಪ್ಟರ್ ಬರುತ್ತೆ. ಸೊ ಆಲ್ರೆಡಿ ನಿಮಗೆ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸ್ ಮತ್ತು ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಚಾಪ್ಟರ್ 3 ಚಾಪ್ಟರು ಕಂಪ್ಲೀಟ್ ಆಗುತ್ತೆ. ಸೊ ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಬಿಗಿನಿಂಗ್ ಕ್ಲಾಸ್ ಹೇಳಿದ್ದೆ. ಸೊ ಈ ಚಾಪ್ಟರಲ್ಲಿ ನಿಮಗೆ ಟೋಟಲಿ 8 ಮಾರ್ಕ್ಸಿಗೆ ಅಪೇರ್ ಆಗುತ್ತೆ. ಸೊ ಆ 8 ಮಾರ್ಕ್ಸಲ್ಲಿ ಸೊ 1 ಮಾರ್ಕ್ಸಿಂದ 1 ಕ್ವಶನ್, 2 ಮಾರ್ಕ್ಸಿಂದ 2 ಕ್ವಶನ್, 3 ಮಾರ್ಕ್ಸಿಂದ 1 ಕ್ವಶನ್. ಸೊ ಕಂಪ್ಲೀಟ್ ನಾನೆಲ್ಲ ಏನೆಲ್ಲ ಪ್ರಾಬ್ಲಮ್ಸ್ನ ಕವರ್ ಮಾಡಿದ್ದೀನಿ ಅದಷ್ಟನ್ನು ಸಾಲ್ವ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವುದಾದ್ರೂ ಪ್ರಾಬ್ಲಮ್ ಅರ್ಥ ಆಗಿಲ್ಲ ಅಂತಂದರೆ ಸೊ ಡಿಸ್ಕಸ್ ಮಾಡಿ ಆದಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್. Next we shall move on to the next chapter. We shall discuss in the next class.